ನಮಗೆ ಟೈಮ್ ಇಲ್ಲ ಸ್ಟೀಮರಲ್ಲಿ ಅಡುಗೆ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂದ್ರೆ ನೀವು ಈ ರೀತಿಯ ಸ್ಟಾಕ್ ಕುಕ್ಕಿಂಗ್ ಅನ್ನ ಕುಕ್ಕರ್ ಅಲ್ಲಿ ಮಾಡ್ಕೋಬಹುದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಆಗಿ ಕ್ಯಾರೆಟ್ ಜ್ಯೂಸ್ ಅನ್ನ ಮಾಡ್ಕೊಂಡಿದ್ದೆ. ಹಾಗೆ ಸ್ಟಾಕ್ ಕುಕ್ಕಿಂಗ್ ಗೆ ರೈಸು ಮತ್ತೆ ಬೇಳೆ ಮತ್ತೆ ರಾಜ್ಮಾ ಎಗ್ ಬೇಯೋದಕ್ಕೆ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಬಿಟ್ಟೆ. ಇದು ಒಂದು 10 ನಿಮಿಷಕ್ಕೆ ಆಗುತ್ತೆ. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡೆ. ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಅದಕ್ಕೆ ತರಕಾರಿಗಳನ್ನ ಹಾಕಿ ನೀರನ್ನ ಹಾಕಿ ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ರವೆಯನ್ನ ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಡೆ. ಫೈನಲ್ ಆಗಿ ಸ್ವಲ್ಪ ತುಪ್ಪ ಮತ್ತೆ ಸಕ್ಕರೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ. ಸೊ ಈಗ ಫೈನಲ್ ಆಗಿ ಸಾಂಬಾರನ್ನ ಮಾಡ್ಕೊಳ್ಳೋಣ. ಅನ್ನ ಆಲ್ರೆಡಿ ರೆಡಿ ಆಗಿದೆ ಕುಕ್ಕರ್ ಅಲ್ಲಿ, ಮತ್ತೆ ಬೇಳೆ ಕೂಡ ಬೆಂದಿದೆ. ಅದೇ ಬೇಳೆಯನ್ನ ಯೂಸ್ ಮಾಡ್ಕೊಂಡು ಒಂದೊಳ್ಳೆ ಒಗ್ಗರಣೆ ಮಸಾಲೆಗಳನ್ನ ಹಾಕೊಂಡ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ. ಈ ವಿಡಿಯೋನ ಕಂಪ್ಲೀಟ್ ನೋಡೋದಕ್ಕೆ ನನ್ನ ಯೂಟ್ಯೂಬ್ ವಿಸಿಟ್ ಮಾಡಿ. ಥ್ಯಾಂಕ್ ಯು.